ಹಲವು ಕಾಲೇಜುಗಳಿಗೆ ಏಕಕಾಲಕ್ಕೆ ಅರ್ಜಿಸಲು ಬಂದಿದೆ ವಿನೂತನ ಅಪ್ಲಿ. ಪೋಷಕರು ಹಾಗೂ ವಿದ್ಯಾರ್ಥಿಗಳ ಸಂಕಷ್ಟ ತಪ್ಪಿಸಲು ತಂದೆಯೊಬ್ಬರ ಆವಿಷ್ಕಾರ. ಬೆರಳತುದಿಯಲ್ಲೇ ಕಾಲೇಜಿನ ಕೋರ್ಸುಗಳ ಕುರಿತ ಮಾಹಿತಿ. ಹಲವು ಅರ್ಜಿಗಳನ್ನು ತುಂಬುವ ಬದಲು ಕೆಲವೇ ನಿಮಿಷಗಳಲ್ಲಿ ಅರ್ಜಿಗಳ ಸಲ್ಲಿಕೆ. ಬೆಂಗಳೂರು ಮಾ 12 ತಮ್ಮ ಮಗಳು ಕಾಲೇಜು ಪ್ರವೇಶಕ್ಕೆ ಅರ್ಜಿ ಸಲ್ಲಿಸುವ ವೇಳೆ ಎದುರಿಸಿದ ಅನನುಕೂಲವನ್ನು ಮನಗೊಂಡ ತಂದೆಯೊಬ್ಬರು ಬೇರೆ ವಿದ್ಯಾರ್ಥಿಗಳಿಗೆ ಆ ರೀತಿಯ ಸಮಸ್ಯೆ ಎದುರಾಗಬಾರದು ಎಂಬ ಯೋಚನೆಯೊಂದಿಗೆ ವಿದ್ಯಾರ್ಥಿಗಳು ಕೆಲವೇ ನಿಮಿಷಗಳಲ್ಲಿ ತಮ್ಮಿಷ್ಟದ ಹಲವಾರು ಕಾಲೇಜುಗಳಿಗೆ ಅರ್ಜಿ ಸಲ್ಲಿಸುವ ಅಪ್ಲಿ ಸಿದ್ಧಪಡಿಸಿದ್ದಾರೆ. ಇಂತಹ ಕ್ರಾಂತಿಕಾರಿ ಆಪ್ ಅನ್ನು ಇಂದು ಬೆಂಗಳೂರಿನಲ್ಲಿ ಲೋಕಾರ್ಪಣೆಗೊಳಿಸಲಾಯಿತು. ಭಾರತದಲ್ಲಿ 50,000ಕ್ಕೂ ಹೆಚ್ಚು ಕಾಲೇಜುಗಳು ಮತ್ತು ಉನ್ನತ ಶಿಕ್ಷಣ ನೀಡುತ್ತಿವೆ ಹಾಗೂ 5 ಕೋಟಿ ವಿದ್ಯಾರ್ಥಿಗಳು ಶಿಕ್ಷಣ ಬಯಸುತ್ತಾರೆ. ಆದರೆ ಒಟ್ಟಾರೆ ದಾಖಲಾತಿ ಅನುಪಾತ ಕೇವಲ 27.1% ಆಗಿದ್ದು ಜಾಗತಿಕ ಸರಾಸರಿಯ 38%ಗೆ ಹೋಲಿಸಿದರೆ ಕಡಿಮೆ ಇದೆ. ಅಮೆರಿಕ ಮತ್ತು ಚೀನಾದಲ್ಲಿ ಇದರ ಪ್ರಮಾಣ ಹೆಚ್ಚು. ಭಾರತದಲ್ಲಿ ಇನ್ನೂ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಲೇಜು ಶಿಕ್ಷಣಕ್ಕೆ ಪ್ರವೇಶ ಪಡೆಯಲು ಸಮಸ್ಯೆ ಎದುರಿಸುತ್ತಿದ್ದಾರೆ. ಜಟಿಲ ಅರ್ಜಿ ಪ್ರಕ್ರಿಯೆ ಹಲವಾರು ವಿದ್ಯಾರ್ಥಿಗಳಿಗೆ ಕಾಲೇಜು ಪ್ರವೇಶದ ಆರಂಭಿಕ ಸಮಸ್ಯೆ ಉಂಟು ಮಾಡುತ್ತವೆ. ಅಡ್ಯಪ್ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅಪ್ಲಿ ಸಂಸ್ಥಾಪಕ ಹಾಗೂ ಸಿಇಒ ನಂಜುಂಡ ಪ್ರಸಾದ್, ಭಾರತದಲ್ಲಿ ಪ್ರತಿ ವರ್ಷ ಕಾಲೇಜು ಪ್ರವೇಶದ ಸಮಯದಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರುಗಳ ಆತಂಕ ಹೆಚ್ಚಾಗುತ್ತದೆ. ಹಲವಾರು ಕಾಲೇಜುಗಳ ವೆಬ್ಸೈಟ್ಗಳನ್ನು ಜಾಲಾಡುತ್ತಾ ಅವುಗಳಿಗೆ ಅರ್ಜಿ ಸಲ್ಲಿಸುವ ವಿಧಾನಗಳ ಬಗ್ಗೆ ಅರ್ಥ ಮಾಡಿಕೊಳ್ಳುವಲ್ಲಿ ಸಮಸ್ಯೆ ಎದುರಿಸುತ್ತಾರೆ. ಹಲವಾರು ಫಾರಂಗಳನ್ನು ತುಂಬಿಸಲು ಅವುಗಳಿಗೆ ಅಗತ್ಯವಿರುವ ದಾಖಲೆಗಳನ್ನು ಒಟ್ಟುಗೂಡಿಸುವುದು, ಅವುಗಳ ಶಾರ್ಟ್ಲಿಸ್ಟ್ ರಿಸಲ್ಟ್ಗಾಗಿ ಕಾಯುವುದೆಲ್ಲ ಅವರನ್ನು ಒತ್ತಡಕ್ಕೆ ಒಳಗಾಗುವಂತೆ ಮಾಡುತ್ತದೆ. ಕಳೆದ ವರ್ಷ ನಾನು ಇಂತಹದ್ದೇ ಗೊಂದಲದಲ್ಲಿ ಸಿಲುಕಿಕೊಂಡಿದ್ದೆ. ನನ್ನ ಮಗಳನ್ನು ಕಾಲೇಜಿಗೆ ಸೇರಿಸುವಾಗ ಅರ್ಜಿ ಸಲ್ಲಿಸಲು ಇರುವ ವ್ಯವಸ್ಥೆ ಎಷ್ಟು ಸಂಕೀರ್ಣವಾದದ್ದು ಎಂಬುದು ಅರ್ಥವಾಯಿತು. ಪ್ರತಿ ಕಾಲೇಜಿಗೂ ತನ್ನದೇ ಆದ ಅರ್ಜಿ, ಹಲವಾರು ಫಾರಂಗಳು, ಅದಕ್ಕೆ ಬೇಕಾದ ದಾಖಲೆಗಳನ್ನು ಲಗತ್ತಿಸಬೇಕಾಗುತ್ತದೆ. ಹೀಗೆ ಹಲವು ಪ್ರಕ್ರಿಯೆಯಲ್ಲಿ ಪ್ರತಿ ಬಾರಿಯೂ ನಾವು ತೊಡಗಿಸಿಕೊಳ್ಳಬೇಕಾಗುತ್ತದೆ. ಈ ಸಂಕೀರ್ಣ ವ್ಯವಸ್ಥೆಯನ್ನು ಸರಳೀಕರಿಸುವುದು ಹಾಗೂ ಆ ಮೂಲಕ ಪೋಷಕರು ಹಾಗೂ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಆವಿಷ್ಕಾರವಾಗಿರುವುದೇ ಈ ಅಯಪ್ಲಿ. ನನ್ನ ಹೆಸರು ನಂಜುಂಡ ಪ್ರಸಾದ್ ಅಂತ. ನಾನು ಆ್ಯಪ್ಟ್ ಇನ್ನೋವೇಷನ್ ಲ್ಯಾಬ್ಸ್ ಕಂಪನಿ ಫೌಂಡರ್ ಮತ್ತು CEO. ಇವತ್ತು ಬೆಂಗಳೂರಿನಿಂದ ಎಷ್ಟೊಂದು ಸ್ಟಾರ್ಟಪ್ಗಳು ಹೊಸ ಆವಿಷ್ಕಾರ ಮಾಡೋದು ನಾವು ನೋಡೇ ಇದ್ದೀವಿ. ಇವತ್ತು ಇಡೀ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಒಂದೇ ಸಿಂಗಲ್ ಆ್ಯಪಿಂದ 5 ನಿಮಿಷದೊಳಗೆ ಅಪ್ಲಿಕೇಶನ್ಸ್ ಮಾಡುವಂಥ ಒಂದು ಸೌಲಭ್ಯದ ಆ್ಯಪ್ನ ನಾವು ಲಾಂಚ್ ಮಾಡ್ತಾಯಿದ್ದೀವಿ. ಇದರಿಂದ ನಮ್ಮ ದೇಶದ ಯಾವುದೇ ಮೂಲೆಯಲ್ಲಿ ಯಾರೇ ಕೂತಿದ್ರು ಈಸಿಯಾಗಿ 5 ನಿಮಿಷದಲ್ಲಿ ಅವ್ರು ಬೇಕಾಗಿದ್ದ ಕಾಲೇಜಸ್ನ ಸೆಲೆಕ್ಟ್ ಮಾಡಿ ಆರಾಮಾಗಿ ಅಪ್ಲೈ ಮಾಡ್ಬೋದು. ಇದರಿಂದ ತುಂಬ ಸೋಷಿಯೋ ಎಕನಾಮಿಕ್ ಬ್ಯಾಕ್ಗ್ರೌಂಡ್, ಬೇರೆ ಸೋಷಿಯೋ ಎಕನಾಮಿಕ್ ಬ್ಯಾಕ್ಗ್ರೌಂಡಿಂದ ಬಂದವ್ರಿಗೆ ಬಹಳ ಈಸಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ಈ ಆ್ಯಪು ಸಾಕಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮ್ ಆಗಿ ಇದರಲ್ಲೇ ಸ್ಕಾಲರ್ಶಿಪ್ಸು, ಲೋನ್ಸು ಎಲ್ಲ ಅವೈಲಬಲ್ ಆಗೋಂಗೆ ಮಾಡಿ ಎಲ್ಲರಿಗೂ ಇವತ್ತು ಒಂದು ಕಾಲೇಜ್ ಎಜುಕೇಷನ್ ಅನ್ನೋದಕ್ಕೆ ಆಸ್ಪಿರೇಷನ್ ಏನಿದೆ ಆ ಆಸ್ಪಿರೇಷನ್ ಫುಲ್ಫಿಲ್ ಮಾಡೋಕ್ಕೆ ಬೆಂಗಳೂರಿನಿಂದ ಒಂದು ಹೊಸ ಕೊಡುಗೆ ಭಾರತಕ್ಕೆ. ಯಾವ ರೀತಿ ಉಪಯೋಗ ಆಗುತ್ತೆ ಸರ್? ಎಷ್ಟು ಕಾಲೇಜ್ ಆಗುತ್ತೆ ಸರ್? ಈಗ ಬೆಂಗಳೂರಿನಲ್ಲಿ ನಮಗೆ ಹತ್ತತ್ರ ಒಂದು ಎಲ್ಲ ಕಾಲೇಜ್ಗಳು ಲಿಸ್ಟ್ ಆಗಿದೆ. ನಾವು ಹೊಸ ಆ್ಯಪ್ ಆದ್ದರಿಂದ ಇವಾಗ ಅರೌಂಡ್ ಒಂದು 100 ಕಾಲೇಜು ನಮ್ಮಿಂದ ಅಪ್ಲಿಕೇಶನ್ ಆಕ್ಸೆಪ್ಟ್ ಮಾಡ್ಕೊತಿದ್ದಾರೆ. ಈ ಅಡ್ಮಿಷನ್ ಸೈಕಲಲ್ಲಿ ನಾವು ಲೈವ್ ಇದ್ದೀವಿ. ಯಾರೇ ಹೋಗಿ ಪ್ಲೇಸ್ಟೋರ್ ಮತ್ತು ಆ್ಯಪ್ ಸ್ಟೋರಲ್ಲಿ ಆ್ಯಪ್ನ ಡೌನ್ಲೋಡ್ ಮಾಡಿ ಅವ್ರಿಗೆ ಬೇಕಾಗಿದ್ದ ಕಾಲೇಜ್ನ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಅಪ್ಲಿಕೇಶನ್ಸ್ ಫೀಸ್ ಎಲ್ಲ ಒಟ್ಟಿಗೆ ಕಟ್ಟಿಬಿಟ್ಟು ಒಂದೇ ಸತಿಗೆ ಅಪ್ಲೈ ಮಾಡ್ಬೋದು. ಪ್ರತಿಯೊಂದು ಕಾಲೇಜ್ಗೂ ಹೋಗಿ ಅದಕ್ಕೊಂದು ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಾಡಿ ಫೋಟೋ ಅಂಟಿಸಿ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡುವಂಥ ಗೋಜಲೇ ಇಲ್ಲ. ಎಲ್ಲರೂ ಈಸಿಯಾಗಿ ಒಂದೇ ಆ್ಯಪಿಂದ ಎಲ್ಲ ಕಾಲೇಜ್ಗೂ ಅಪ್ಲೈ ಮಾಡುವಂಥ ಒಂದು ಸೌಕರ್ಯ. ಇದರಿಂದ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಯಾಕೆಂದರೆ 80% ಕಾಲೇಜಲ್ಲಿ ಇವತ್ತು ಡಿಜಿಟಲ್ ಫಾರ್ಮು ಇಲ್ಲ. ಡಿಜಿಟಲ್ ಫಾರ್ಮ್ ಇದ್ದರೂ ಬೇರೆ ವೆಬ್ಸೈಟ್ಗೆ ಹೋಗಬೇಕು, ಪ್ರತಿಯೊಂದರದ್ದು ಪ್ರೋಸೆಸ್ ಅರ್ಥ ಮಾಡ್ಕೋಬೇಕು, ಸಬ್ಮಿಟ್ ಮಾಡಬೇಕು. ಆದರೆ ಈ ಆ್ಯಪಲ್ಲಿ ಬೇರೆ ಕಾಮರ್ಸಲ್ಲಿ ಹೇಗೆ ಮಾಡ್ತಿರೋ ಆ ಥರ ಒಂದೇ ಸತಿ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಅದು ಆಟೋಮೆಟಿಕ್, ಬರೀ ಫೋನ್ ನಂಬರ್ ಒಂದು ಕೊಟ್ಟರೆ ಡಿಜಿಲಾಕರ್ ಸಹಾಯದಿಂದ ಎಲ್ಲ ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ನಾವು ತೊಗೊಂಡು ಆಟೋಮೆಟಿಕ್ಕಾಗಿ ಫಿಲಪ್ ಮಾಡಿ ಅವ್ರು ಬರೀ ಕಾಲೇಜಸ್ನ ಸೆಲೆಕ್ಟ್ ಮಾಡಿ ಒಂದೇ ಸತಿಗೆ ಅಪ್ಲೈ ಮಾಡ್ಬೋದು. ಇಂಜಿನಿಯರಿಂಗ್, ಮೆಡಿಕಲ್ ಫಸ್ಟ್ ಇಯರ್ಗೆ ನಾವು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಬಿಟ್ಟು ಮಾಡ್ತಾಯಿದ್ದೀವಿ. ಯಾಕೆಂದರೆ 80% ಮಾರ್ಕೆಟು ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಬಿಟ್ಟು BSc, BCom, BA, BBA ಈ ಕೋರ್ಸಸ್ಗಳಿಗೆಲ್ಲ ಸಾಕಷ್ಟು ಜನ ಅದಕ್ಕೆ ಹೋಗ್ತಾ ಇದ್ದಾರೆ. ಇಂಜಿನಿಯರಿಂಗ್ ಮೆಡಿಕಲ್ ರೆಗ್ಯುಲೇಟ್ ಆಗಿದೆ. ಇವತ್ತು ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ, ನೀಟ್ ಇದೆ, CET ಇದೆ. ಹಾಗಾಗಿ ಅದರಲ್ಲಿ ಮಾಡ್ತಿಲ್ಲ ಫಸ್ಟ್ ಇಯರು. ಬೇರೆ ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಬಿಟ್ಟು ಬೇರೆ ಸ್ಟ್ರೀಮ್ಸಿಗೆ ಟಾರ್ಗೆಟ್ ಮಾಡ್ತಾಯಿದ್ದೀವಿ ಇವಾಗ. ಆ್ಯಪ್ಗೆ ಸಬ್ಸ್ಕ್ರಿಪ್ಷನ್ ಆಯಿತಾ?
ಆ್ಯಪಿಗೆ ಏನು ಸಬ್ಸ್ಕ್ರಿಪ್ಷನ್ ಫೀ ಇಲ್ಲ. ಯಾರೇ ಬಂದು ಬೇಕಾದ್ರೆ ಅವರು ಶಾರ್ಟ್ ಲಿಸ್ಟ್ ಮಾಡ್ಬೋದು ಕಾಲೇಜಸ್ಸು, ಆರಾಮಾಗಿ ನೋಡಿಕೊಂಡು ಅವ್ರು ಅಪ್ಲಿಕೇಶನ್ ಮಾಡಬೇಕಾದ್ರೆ ನಾವು ಫೀಸ್ ತೊಗೊತಾ ಇದ್ದೀವಿ. ಅದು 20 ರೂಪಾಯಿ, ವಿಚ್ ಇಸ್ ಲೆಸ್ ದೆನ್ ದ ಕಾಸ್ಟ್ ಆಫ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಫಿ. ಇವತ್ತು ನಾವು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ತೆಗೆಸಿದ್ರೆ 50 ರೂಪಾಯಿ ಆಗುತ್ತೆ. ಅದಕ್ಕಿಂತ ಕಡಿಮೆ ದರದಲ್ಲಿ ನಾವು ಮನೇಲೇ ಕೂತ್ಕೊಂಡು ಅಪ್ಲಿಕೇಶನ್ ಮಾಡೋಕ್ಕೆ ಒಂದು ಸೌಲಭ್ಯ ಮಾಡಿದ್ದೀವಿ. ಯಾವುದು ಬ್ಯಾಂಕ್ಗಳು ಯಾವುದೂ ಇಲ್ಲ ಇವಾಗ. ನಾವು ಮುಂದಿನ ಇದರಲ್ಲಿ ಏನಾಗುತ್ತೆ, ನಮಗೊಂದು ಟೈಮ್ ಬೇಕು. ಬಂದು ಜನಗಳ ಅಪ್ಲಿಕೇಶನ್ ಮಾಡೋಕ್ಕೆ ಶುರು ಮಾಡಿದಾಗ ನಾವೇನಾಗುತ್ತೆ, ನೆಕ್ಸ್ಟ್ ಬ್ಯಾಂಕ್ಗಳಿಗೆ ಟೈಅಪ್ ಮಾಡ್ಕೊಳ್ಳೋಣ ಅಂತ ಒಂದೊಂದೇ ಹೆಜ್ಜೆ ತೊಗೊಂಡು ಮುಂದೆ ಹೋಗೋಣ ಅಂತ ಮಾಡ್ತಾಯಿದ್ದೀವಿ. ಮುಂದಿನ ಕಾಲದಲ್ಲಿ ಬರ್ತಾರೆ.